ಈ ಅಟ್ರಾಸಿಟಿ ಅಡಿ ಅಣ್ಣ ಕೇಸ್ ಆದ ತಕ್ಷಣ SP ಅವರೆಲ್ಲ ಬಂದು ಪರಿಶೀಲನೆ ಎಲ್ಲ ಮಾಡ್ಬೇಕಾಗುತ್ತೆ. SP ಇಲ್ಲೇ ಒಂದ್ ಕಿಲೋಮೀಟರ್ ದೂರನೋ ಒಂದ್ ಅರ್ಧ ಕಿಲೋಮೀಟರ್ ಇದೆ, ಬಂದಿಲ್ಲ. ಅವತ್ತು ಘಟನೆ ಆದಾಗ ಬಂದಂತವ್ರು ಮತ್ತೆ ಏನು ಇಲ್ಲ, ರೆಫರ್ ಮಾಡಿಸ್ಕೋಬೇಕು ಅಂತ ಇದ್ವಿ. ಜೊತೆಗೆ ಈ ತೋಳು ಸ್ವಲ್ಪ ಯಾಕೋ ಜಾಸ್ತಿ ಇದಾಗಿದೆ. ಬಿಡು ಬಿಡು, ಯಾಕೆ ಪಾಪ ಅವತ್ತಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲೇ ಒಳ್ಳೆ ಹಾಸ್ಪಿಟ್ಲ್ಗಳು ಇದೆ ಅಣ್ಣ. ಸ್ವಲ್ಪ ಯಾಕಂದ್ರೆ ಈ ಹಾಸ್ಪಿಟ್ಲ್ ಮುಂದೆನೆ ಆಯ್ತಲ್ಲ, ಸಡನ್ ಆಗಿ ಇಲ್ಲೇ ಬರ್ಬೇಕಾಗ ಜನ ಇಲ್ಲೇ ಎಳ್ಕೊಂಡ್ಬಿಟ್ರು. ಮೂಗಲ್ಲೆಲ್ಲ ತುಂಬಾ ರಕ್ತ ಸರ್ತಾ ಇತ್ತು, ಮೂಗು ಬಾಯಿಲಿ ಎಳ್ಕೊಂಡ್ ಬಂದ್ಬಿಟ್ರಣ. ಈಗ ಬನ್ನಿ ಬನ್ನಿ ಫಸ್ಟ್ ಅಂತ. ನೀವುಗಳೆಲ್ಲ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಬಂದಿಲ್ಲ ಅಣ್ಣ. ಮುಂದಿನ ದಿನದಲ್ಲಿ ತುಂಬಾ ಕಷ್ಟ ಆಗ್ತದೆ ಅಣ್ಣ. ಬಡಪಾಯಿಗಳು, ಈ ತಳಮಟ್ಟದ ಸಮುದಾಯಗಳು ಅಲ್ಲಂತೂ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅಣ್ಣ. ಹಾಸ್ಟೆಲ್ ಹೋಗಿ ₹410 ಸರಬರಾಜು ಮಾಡ್ತೀವಿ ಐಟಮ್ಗಳು ಅಂತ ಹೇಳಿ, ಏನೋ ಐಟಮ್ಗಳು ಸಪ್ಲೈ ಮಾಡ್ತಾ ಇಲ್ಲ. ಆ JD ಏನೋ ಆ ಕೆಲಸ ಮಾಡ್ಕೊಂಡು ಇದ್ದಾರೆ. ನಿರಂತರವಾಗಿ ನಾವು ಇದೇ ಕೆಲಸನೇ ಮಾಡ್ಕೊಂಡು ಬರ್ತಾ ಇದೀವಿ. ಲಾಕ್ ಡೌನ್ ಟೈಮ್ ಅಲ್ಲಿ ಅಣ್ಣ, ತಾವು ಮಿನಿಸ್ಟರ್ ಆಗಿದ್ರೆ ನಾವೆಲ್ಲ ತಮ್ಮನ್ನ ಭೇಟಿ ಮಾಡಿದ್ವಿ. ಇಲ್ಲೊಬ್ಬ ಲಾಯರ್ಗೆಲ್ಲ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಮ ನಂದಣ್ಣ ನಂದಣ್ಣ ಜೊತೆ ಎಲ್ಲ ಬಂದಿದ್ವಿ. ತಾವನೇ DC ಹೇಳಿ ಇಮಿಡಿಯೇಟ್ ಆಗಿ FIR ಎಲ್ಲ ಮಾಡ್ಸಿದಾರೆ ಅಣ್ಣ. ನಮ್ಮ ಹುಡುಗನ ಪರವಾಗಿ ಇಮಿಡಿಯೇಟ್ ಆಗಿ FIR ಎಲ್ಲ ಮಾಡ್ಸಿದ್ರಿ. ತಾವೇ ಲೆಟರ್ ಎಲ್ಲ ಹಾಕ್ಸಿ ಬಂದು ನೋಡ್ರಿ. ನೀವು ಯು ಆರ್ ದ ಗಾರ್ಡಿಯನ್ ಆಫ್ ಶೆಡ್ಯೂಲ್ ಕಾಸ್ಟ್. ನಾನು ಅರುಣ್ ಚಕ್ರವರ್ತಿ ಸಾಹೇಬ್ರಿಗೆ ಮಾತಾಡಿದ್ದೀನಿ, ನಿಮ್ ಕಮಿಷನರ್ಗೂ ಮಾತಾಡ್ತೀನಿ. ಇಷ್ಟೊಂದು ನೆಗ್ಲಿಜೆಂಟ್ ಆದ್ರೆ ಹೆಂಗ್ರಿ? ಆಯ್ತಪ್ಪ, ಸೆನ್ಸಸ್ ಇನ್ 15 ದಿನ ನಡೆಯುತ್ತೆ, ನಮಗ್ ಗೊತ್ತಿರೋದಲ್ಲ. ಆಗ್ಲಿ ಆಗ್ಲಿ, ಇದು ಇಂಪಾರ್ಟೆಂಟ್ ಅಲ್ವಾ? ಸಂಬಡಿ ಶುಡ್ ಕಮ್ ಹಿಯರ್ ಅಂಡ್ ಬಂದ್ ಮಾತಾಡಿ ಅವ್ರಿಗೆ. ನೀನ್ ಎದುರ್ಕೋಬೇಡ ಧೈರ್ಯವಾಗಿ. ನಾವೆಲ್ಲ ನಮ್ ಪರವಾಗಿಲ್ಲ. ನಿಮ್ ಜೊತೆ ಈಗ ಅವತ್ತಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಸ್ಪೆಷಲಿಸ್ಟ್ ಇಲ್ಲ ಅನ್ಸುತ್ತೆ. ನನಗೆ ಫೀಲ್ ಆಗ್ತಾ ಇದೆ, ಪೊಲೀಸರಲ್ಲಿ ಸಾವಿರಾರು ಜನ ಬಂದಾಗ ನೀಟಾಗಿ ಅವ್ರಿಗೇನು ಸರಿ. ನಾವೆಲ್ಲ ನಿಮ್ಮ ಸ್ಪೀಚ್ ಕೇಳ್ಕೊಂಡು ನಿಮ್ ಜೊತೆ ಬೆಳೆದಂತ ಹುಡುಗರ, ಇದಕ್ಕೆಲ್ಲ ಕುಂದುವಂತದ್ದು ಏನಾಗ್ಲಿ, ನಾವು ಬಾಬಾ ಸಾಹೇಬ್ರ ಋಣನ ತೀರಿಸ್ಲೇಬೇಕು. ನಾವು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಒಂದ್ ₹55 ಸೀರೆಗಳಾಗುತ್ತೆ, ತಗೊಂಡ್ ಎಲ್ಲ ಎರ್ಚೋದು. ಅಂಬೇಡ್ಕರ್ ಜಯಂತಿಲೂ ಇದೇ ಕೆಲಸನೇ ಮಾಡ್ರು. ನಿರಂತರವಾಗಿ ಹಿಂಗೆ ಬಡಪಾಯಿ ಜನಗಳು ಅಂದ್ರ, ತಳಮಟ್ಟ ಜನ ಅಂದ್ರ ಭಿಕ್ಷುಕರ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೀರೆಗಳು ಬಿಸಾಕೋದು, ಊಟ ಬಿಸಾಕೋದು, ಕೂಡಾಕೋದು. ಫಸ್ಟ್ ಅದು ಫೀಲ್ಡ್ ಒಳಗಡೆ ಕೂಡಾಕೋ ಅಂತ ಒಂದು ಇದನ್ನ ಜೂನಿಯರ್ ಕಾಲೇಜ್ ಮೈದಾನ ಅಂತ ಹೇಳಿದ್ರೆ ಜಿಲ್ಲಾ ಕ್ರೀಡಾಂಗಣ ಅದು ಇದು ಮಾಡಿದ್ರ, ಸ್ಟೇಜ್ ಎಲ್ಲ ಮಾಡಿದ್ರ. ಹೌದಣ್ಣ. ಸುತ್ತ ಕಾಂಪೌಂಡ್ ಇದೆ, ಒಂದು 3 ಗೇಟ್ ಇದೆ. 3 ಗೇಟನ್ನು ಎಲ್ಲ ಬಂದ್ ಮಾಡಾಕ್ತಿದೆ. ಮತ್ತೆ ಇನ್ನೊಂದಣ, ಮತ್ತೆ ನಮ್ಗಳ ಮೇಲೂ ಏನೋ ಕೌಂಟರ್ ಕೇಸ್ ಮಾಡೋದಕ್ಕೇನೋ ಮಾಡಿದಾರೆ ಅಂತಣ. ಆಮೇಲೆ ಒಡಸ್ಕೊಂಡವ್ರ ಮೇಲೆ ಕೌಂಟರ್ ಕೇಸ್, ಒಡಸ್ಕೊಂಡವ್ರ ಮೇಲೆ ಕೌಂಟರ್ ಕೇಸ್ ಕೊಡಕ್ ನೋಡ್ತಾರೆ. ಅದೆಲ್ಲ ನೋಡಿ, ನಾನೀಗ ಆ ವಿಡಿಯೋ ನೋಡ್ತಾ ಇದ್ದೀನಿ. ನಾನು ಯಾವ್ದೋ ಒಂದು ಮೀಡಿಯಾದಲ್ಲಿ ಬಂದಿರೋದು. ಅವ್ರ ಕೈನಲ್ಲಿ ಮಚ್ಚಿದ್ರೆ ಸಾಯಿಸ್ಬಿಡೋರಪ್ಪ. ಅಣ್ಣ, ಇಲ್ಲಿ ಅಕ್ಕಪಕ್ಕ ಇರೋಂತ CC ಕ್ಯಾಮ್ರಾ ಫುಟೇಜ್ ಎಲ್ಲ ಹೊಸ ಪಡಿಸ್ಕೊಳ್ಳಿ ಅಂತ ಹೇಳಿ ಸಾಕ್ಷಿ ನಾಶ. ಗಾಡಿ ಮೇಲೆ ಕುತ್ಕೊಳಕ್ ಹೋಗ್ತಾರೆ ಸರ್, ಗಾಡಿ ಮೇಲೆ ಲಿಂಕ್ ಕಳ್ಸಿದೀನಿ. ಗಾಡಿ ಮೇಲೆ ಕುತ್ಕೊಳಕ್ ಹೋಗ್ತಾರೆ, ಬಂದು ಗಾಡಿ ಮೇಲೆ ಲಿಂಕ್ ಕೂಡ ವಿಡಿಯೋ ಗೋವಿಂದರಾಜು, ನೀನ್ ತಲೆ ಕೆಡ್ಸ್ಕೊಬೇಡ. ಸರಿ ಅಣ್ಣ, ತಾವೆಲ್ಲ ಇದ್ದಾಗ ನಮ್ ಸಾಕು. ಈ ದಬ್ಬಾಳಿಕೆಗೆಲ್ಲ ಖಂಡಿತ ತಮ್ಮೆಲ್ಲ ಶಾಸಕ ಇಕ್ಬಾಲ್ ಹುಸೇನ್ ರಾಮನಗರದಲ್ಲಿ ಹಾಡ ಹಗಲೇ ದಲಿತ ಹಾಗೂ JDS ಮುಖಂಡನೋರ್ವನ ಮೇಲೆ ಹಲ್ಲೆ ನಡೆದಿದೆ. ಇದು CCTV ಯಲ್ಲೂ ಸಹ ದಾಖಲಾಗಿದೆ. ಸ್ಪಷ್ಟವಾಗಿ ಮುಖ ಕಾಣಿಸದಿದ್ದರೂ ಹಲ್ಲೆಯಾದ ಸಂದರ್ಭ ಇದನ್ನು ಸ್ಪಷ್ಟವಾಗಿ ಇರಬಹುದು ಎಂಬುದನ್ನು ಸಹ ತೋರಿಸುತ್ತದೆ. ಹಿಗ್ಗ ಮುಖ ತಿಳಿಸಿದ್ದಾರೆ, ಕತ್ತು ಕೆನ್ನೆ ಕಣ್ಣುಗಳನ್ನು ಊದಿಕೊಳ್ಳುವಂತೆ ಆತನನ್ನು ತಿಳಿಸಿದ್ದಾರೆ. ಸೊ ಅವರೇ ಆರೋಪ ಮಾಡಿರುವ ರೀತಿಯಲ್ಲಿ ಅನಿಲ್ ಜೋಗೇಂದ್ರ ಕಾಂಗ್ರೆಸ್ ಮುಖಂಡ, ಜಯಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ರವಿ ಹಾಗೂ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ AB ಚೇತನ್ ಕುಮಾರ್ ಮೇಲೆ ಹಾಗೂ ಇನ್ನಿತರ 6+1 ಒಟ್ಟು 10 ಜನರ ಮೇಲೆ FIR ದಾಖಲಿಸಿದ್ದಾರೆ. ಇವುಗಳನ್ನ ಹೊರಕೊಂಡ ಗಾಡಿ ಅನಿಲ ಇದ್ದಂತ ಕಾರಿಂದ ಒಬ್ಬ ಓಡ್ ಬಂದ.
ಇನ್ನೊಂದು ಮುಂದ್ಗಡೆ ಒಂದು ಕಾರಿಂದ ಆ ಕಾರಿಂದ 4-5 ಜನ ಹಿಡಿದು ಹೊರಬಂದು ಏಕೈಕಿ ಆ ವಿಚಾರವಾಗಿ ರಾಜ್ಯ ರಾಮನಗರ ಪ್ರಾಧಿಕಾರ ಅಧ್ಯಕ್ಷ ಚೇತನ್ ಕುಮಾರ್ ಮತ್ತೆ ಯಾರು ಮಹಿಳ ಅಧ್ಯಕ್ಷ ಕರ್ನಾಟಕ ರವಿ ಮತ್ತೆ ಧಮಕಿ ಹಾಕಿರಲಾಗಿದೆ ಸಂಘಟನೆಗಳೆಲ್ಲ ಎಲ್ಲ ಮಾಡಿ ನೇರವಾಗಿ ನನ್ನ ಮಗಳು ಎಷ್ಟು ನನ್ನ ಮಗಳು ಕೂಡ ಇಲ್ಲ. ಏನ್ ಮಾಡ್ತೀವಿ ಮುಂದೆ ಎಲ್ಲ ಆ ಗಂಗನ ಹತ್ರ ನನ್ನ ಮಗಳು ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಶಾಸಕರು ನಿಜವಾಗ್ಲೂ ಇವರನ್ನು ಹೊಡೆಯಲು ಕಳಿಸಿದ್ದಾರೆ. ಪೊಲೀಸ್ ಇಲಾಖೆ ಏನೆಲ್ಲ ಅಂದ್ರೆ ಸಾಮಾನ್ಯ ಜನರ ಗತಿ ಏನು ಇದಕ್ಕೆ ಧಮಕಿ ಹಾಕಿರಲಾಗಿದೆ. ಶೀಘ್ರವಾಗಿ ಉತ್ತರ ಕೊಡಬೇಕಾಗಿದೆ. ನಾವು ಗಮನಿಸ್ತಾ ಇರ್ಬೋದು CCTV footage ನಲ್ಲಿ ಅನಿಲ್ ಅವರೆಲ್ಲ ಧಮಕಿ ಹಾಕಿರಲ್ಲ. ಅವರು ಹೊಡಿತಾ ಇರುವಂತಹ ಅನಿಲ್ ಅವರೆಲ್ಲ ಕಂಪನಿಯಲ್ಲಿ ಧಮಕಿ ಹಾಕಿರಲ್ಲ. ಅದು ಓಪನ್ ಮಾಡಿ ಎಲ್ಲ ಹಾಕಿದ್ದಾರೆ. ನಮ್ ಶಾಸಕರ ಹತ್ರ ಸಹಾಯ ಪಡ್ಕೊಂಡಂತವ್ರು ನಿಮಗೆ ಕೃತಜ್ಞತೆ ಇರಬೇಕು. ಕೃತಜ್ಞತೆ ಇಲ್ಲದೆ ಇರೋರು ನಿಮ್ ಶಾಸಕರ ಹೆಸರು ಹೇಳ್ಕೊಂಡು ನೀವು ಪತ್ರಿಕಾಗೋಷ್ಠಿ ಮಾಡಕ್ಕೆ ನಿಮ್ಗೆ ನೈತಿಕತೆನೇ ಇಲ್ಲ. ಯಾಕೆಂತಂದ್ರೆ ನೀವು ಶಾಸಕರ ಹತ್ರ ಒಡನಾಟ ಇಟ್ಕೊಂಡಿದ್ದು ಇವತ್ತು ನಿಮ್ಗೆ ಯಾರು ಹೇಳ್ಕೊಡ್ತಾ ಇದಾರೋ ನಿಮ್ಗೆ ಯಾರು ಹೇಳ್ಕೊಡ್ತಾ ಇದಾರೋ ಅದ್ ನಿಮ್ಗೆ ಗೊತ್ತು. ನೀವು ಇವತ್ತು ಶಾಸಕರ ಬಗ್ಗೆ ಕೂತ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಾ ಇದೀರಿ ಅಂತಂದ್ರೆ ನಿಮ್ ಹಿಂದೆ ಯಾರವ್ರೆ, ನೀವ್ ಯಾಕೆ ಮಾಡ್ತಾ ಇದೀರಿ ಎಲ್ಲಾನು ಅರ್ಥ ಆಯ್ತದೆ ನಮ್ಗೆ. ನಾನು ಇದನ್ನ ನಿಮ್ಗೆ ಎಚ್ಚರಿಕೆ ಅಂತಾನಾದ್ರೂ ತಿಳ್ಕೊಳ್ಳಿ, ನೀವು ಮನವಿ ಅಂತಾದ್ರೂ ತಿಳ್ಕೊಳ್ಳಿ. ನೀವ್ ಇನ್ನೊಂದ್ಸಲ ಶಾಸಕರ ಬಗ್ಗೆ ನೀವೇನಾದ್ರೂ ನಾವ್ ವೀರಗಳಾಗ್ಬೇಕು, ಪ್ರೆಸ್ ಮೀಟ್ ಮಾಡ್ಬೇಕು, ನಾವ್ ಹಿಂಗೆ ಮಾಡ್ತೀವಿ, ಸಮುದಾಯದ ಹೆಸರುಗಳು ತಕೊಂಡು ನೀವ್ ಮಾಡ್ತೀವಿ ಅನ್ನೋದಾದ್ರೆ ಇದಕ್ಕೆ ನೆಕ್ಸ್ಟ್ ಉತ್ತರ ಬೇರೆ ತರಾನೇ ಇರ್ತದೆ. ಇದು ಮುಗೀತು ಅಂತ ನಾವಾದ್ರೂ ಅನ್ಕೋತೀವಿ, ಇದು ಫೈನಲ್ ನಿಮ್ಗೆ. ನೀವು ಇಲ್ಲ ನಾವ್ ತಿರ್ಗಾ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ನಾವ್ ಇದೇ ಚಾಲಿ ಮುಂದುವರಿಸ್ತೀವಿ ಅಂತಂದ್ರೆ ನಮ್ದು ಪ್ರೆಸ್ ಮೀಟ್ ಇರಲ್ಲ. ನೆಕ್ಸ್ಟ್ ಇದಕ್ ಬೇರೆ ಉತ್ತರ ಬೇರೆ ತರ ಕೊಡ್ತೀವಿ. ನನ್ನ ಮಾರನೆಗೆ ಅಡ್ಡ ಹಾಕಿಲ್ಲ ಸರ್. ಈತನ ಕಡೆ ರೌಡಿಗಳು, ಈತನ ಕಡೆನೇ ರೌಡಿ ಶೀಟರ್ ಎಲ್ಲ ಬಂದಿರೋದ. ಈತನು ರೌಡಿ ಶೀಟರ್ ಇದ್ದಾನೆ. ಇವನ್ಗೆ ಗುಲಾಮನಾಗಿ ಇಟ್ಕೊಂಡು ಅವ್ರಂಗ್ ವಾರ್ ಮಾರನೆಗೆ ಅಟ್ಯಾಕ್ ಮಾಡ್ತಾರೆ.